ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ಈ ಥರ ಕಾಮಿಕ್ ನ್ಯೂಸನ್ನು ಮಾಡಿ ನಮ್ಮ ಚಾನಲ್ನಲ್ಲಿ ತುಂಬಾ ದಿನಗಳಾಗೋಗ್ಬಿಟ್ಟಿದ್ವು. ಯಾಕಂತ ಹೇಳಿದ್ರೆ ಅಂಥ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೇನು ಬಂದಿರಲಿಲ್ಲ. ಈಗ ಸಖತ್ ಸೈಕ್ ಆಗಿರುವಂಥ ನ್ಯೂಸ್ಗಳೆಲ್ಲ ಬಂದಿದ್ದಾವೆ ಒಟ್ಟೊಟ್ಟಿಗೆ. ಹಂಗಾಗಿ ಈ ವಿಡಿಯೋದಲ್ಲಿ ಅವೆಲ್ಲವನ್ನು ಕೂಡ ಕವರ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮಾರ್ವೆಲ್ ಅವರು ಈ ವರ್ಷ ಸ್ಯಾಂಡಿಯಾಗೋ ಕಾಮಿಕ್ ಕಾನ್ಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಲ್ರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಅದರದಕ್ಕೆ ರೀಸನ್ ಏನು ಅಂತ ಹೇಳ್ಬಿಟ್ಟು ಕೆವಿನ್ ಫೀಜ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಅವರು ಈ ಸಗಾಗೆ ಮಾಡಬೇಕಾಗಿರುವಂಥ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಅನೌನ್ಸ್ ಮಾಡಿರೋದ್ರಿಂದ ನೆಕ್ಸ್ಟ್ ಸಗಾನ ಶುರು ಮಾಡುವಾಗ ಅವುಗಳನ್ನೆಲ್ಲ ತಿಳಿಸ್ತೀವಿ ಅಂತಂತೇಳಿ. ಆ್ಯಂಡ್ ಅದೇ ರೀತಿ ಅವ್ರನ್ನ ಒಂದು ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಜೇಮ್ಸ್ ಗನ್ ಅವ್ರ ಸೂಪರ್ ಮ್ಯಾನ್ ಸಿನಿಮಾ ಮತ್ತೆ ಫ್ಯಾಂಟಾಸ್ಟಿಕ್ ಫೋರ್ ಸಿನಿಮಾ ಎರಡೂ ಕೂಡ ಒಟ್ಟೊಟ್ಟಿಗೆ ಬರ್ತಾ ಇರೋದ್ರಿಂದ ಇಲ್ಲಿ ಕ್ಲಾಶ್ ಆಗಲ್ವಾ, ಲೈವ್ ಆಕ್ಷನ್ ಅಲ್ಲಿ ಮಾರ್ವೆಲ್ ವರ್ಸಸ್ DC ಸಿನಾರಿಯೋ ಕ್ರಿಯೇಟ್ ಆಗಲ್ವಾ ಅಂತಂತೇಳಿ. ಅದಕ್ಕೆ ಅವರು ನಾರ್ಮಲ್ ಆಗಿ ಬಿಸ್ನೆಸ್ ಮೈಂಡ್ ಇಂದಾನೆ ಆನ್ಸರ್ ಮಾಡಿದ್ದಾರೆ. ಇದನ್ನ ನಾವು ಮಾರ್ವೆಲ್ ವರ್ಸಸ್ DC ಅಂತ ನೋಡಬಾರ್ದು, ಮಾರ್ವೆಲ್ ಅಂಡ್ DC ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ. ಎರಡು ಒಳ್ಳೊಳ್ಳೆ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇದೆ, ಎಂಜಾಯ್ ಮಾಡಲಿ ಬಿಡಿ ಆಡಿಯನ್ಸ್ಗಳು ಅಂತಂತ ಹೇಳಿದ್ದಾರೆ. ಆ್ಯಂಡ್ ಇದೆಲ್ಲ ಒಂದು ಕಡೆ ಆದರೆ ಹೊರಗಡೆ ಇನ್ನೊಂದು ನ್ಯೂಸ್ ಓಡಾಡ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ ಇವರು ನೆಕ್ಸ್ಟ್ ಸಗಾನ ಪ್ಲಾನ್ ಮಾಡ್ತಾ ಇರೋದು ಮ್ಯೂಟೆಂಟ್ಸ್ಗಳು ಬೇಸಾಗಿ, ಅಂದರೆ ಅದು ಮ್ಯೂಟೆಂಟ್ ಸಗ ಅಂತಂತೇಳಿ. ಅಂದರೆ ಇಲ್ಲಿವರೆಗೂ ಯಾವ ಥರ ಅವೆಂಜರ್ಸ್ ಸಿನಿಮಾಗಳು ಬರ್ತಾ ಇದ್ವೋ ಆಮೇಲೆ ಎಕ್ಸ್ಮ್ಯಾನ್ ಸಿನಿಮಾಗಳು ಬರ್ತಾ ಹೋಗ್ತವೆ. ಆ್ಯಂಡ್ ಆ ಮ್ಯೂಟೆಂಟ್ ಸಗಾದಲ್ಲಿ ಮಿಸ್ಟರ್ ಸೆನಿಸ್ಟರು ವಿಲನ್ ಆಗಿರ್ತಾನೆ ಅಂತಂತೇಳಿ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತಂತೇಳಿ ಗೊತ್ತಿಲ್ಲ, ಬಟ್ ದಿ ಡೈರೆಕ್ಟ್ನವರು ಈ ಥರ ರಿಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಫ್ಯಾಂಟಾಸ್ಟಿಕ್ ಫೋರ್ ಸಿನಿಮಾದ ಬಗ್ಗೆನೇ ಮುಂಚೆನೇ ಹೇಳ್ದಂಗೆ ಈ ಸಿನಿಮಾ ಟೆಸ್ಟಿಂಗ್ ಸ್ಕ್ರೀನ್ ಆದಮೇಲೆ ತುಂಬ ಸೀನ್ಸ್ಗಳನ್ನು ಕಟ್ ಮಾಡಿ ಬಿಸಾಕಿದ್ದಾರೆ. ಹಂಗಾಗಿ ಇದರ ಅಫಿಷಿಯಲ್ ರನ್ ಟೈಮನ್ನು ರಿವೀಲ್ ಮಾಡಿದ್ದಾರೆ. ಅದು ಕೇವಲ 2 ಗಂಟೆ 10 ನಿಮಿಷ ಮಾತ್ರ. ಆ್ಯಂಡ್ ಅದೇ ರೀತಿ ಈ ಸಿನಿಮಾ ಓಪನಿಂಗ್ ವೀಕ್ನಲ್ಲೇ 125 ಮಿಲಿಯನ್ನಿಂದ 135 ಮಿಲಿಯನ್ ತನಕ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಥಂಡರ್ ಬೋಲ್ಟ್ಸ್ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಇದೆ. ಆ ಸಿನಿಮಾ ಬರೀ 74 ಮಿಲಿಯನನ್ನು ಕಲೆಕ್ಷನ್ ಮಾಡಿತ್ತು, ಆದರೆ ಬ್ರೇನ್ ನ್ಯೂ ವರ್ಲ್ಡ್ಗಿನ್ನ ಕಡಿಮೆ ಆಯಿತು. ಅದು ಒಂದೇ ವೀಕ್ನಲ್ಲೇ 192 ಮಿಲಿಯನನ್ನು ಕಲೆಕ್ಷನ್ ಮಾಡಿತ್ತು. ಅಂದರೆ ಆ ಸಿನಿಮಾ ಸ್ವಲ್ಪ ಆವ್ರೇಜ್ ಆಗಿದ್ರೂ ಕೂಡ ಕ್ಯಾಪ್ಟನ್ ಅಮೆರಿಕಾ ಕ್ಯಾರೆಕ್ಟರ್ಗಿರುವಂಥ ಲೇಗಸಿಯಿಂದ ಅಷ್ಟು ಕಲೆಕ್ಟ್ ಮಾಡ್ತು ಅಂತೇಳ್ಬಿಟ್ಟು ಅನಿಸುತ್ತೆ. ಆ್ಯಂಡ್ ಈ ಫ್ಯಾಂಟಾಸ್ಟಿಕ್ ಫೋರ್ ಫ್ರಾಂಚೈಸ್ಗೂ ಕೂಡ ಅಷ್ಟೇ ಲೇಗಸಿ ಇದೆ. ಬಟ್ ಕಳೆದ 2 ಸಿನಿಮಾಗಳು ಫ್ಲಾಪ್ ಆಗೋಗ್ಬಿಟ್ಟಿದ್ವು, ಅದು ಡೆಕೆಡ್ಸ್ಗಳು ಹಿಂದೆನೆ. ಹಂಗಾಗಿ ಎಲ್ಲೋ ಸ್ವಲ್ಪ ಹೈಪ್ ಕಡಿಮೆ ಆಯ್ತಾ ಅಂತೇಳ್ಬಿಟ್ಟು ಅನಿಸುತ್ತೆ. ಓಕೆ, ಮುಂದೆ ನೋಡೋಣ ಏನು ನ್ಯೂಸ್ ಅಂತಂತೇಳಿ. ಇನ್ನು ಡೇರ್ ಡೆವಿಲ್ ಸೀಸನ್ 2 ಶೂಟಿಂಗ್ ಎಲ್ಲ ನಡೀತಾ ಇದೆ, ಅದು ನಿಮಗೆ ಗೊತ್ತಿರೋ ವಿಚಾರನೇ. ಅದರ ಪಾರ್ಟ್ ಆಗೇನೆ ಒಂದು ಫೋಟೋ ರಿಲೀಸ್ ಆಗಿದೆ. ಅದು ಏನಪ್ಪ ಅಂತ ಹೇಳಿದ್ರೆ ನೋಡೋದಕ್ಕೆ ವೈಟ್ ಟೈಗರ್ನ ಫೀಮೇಲ್ ವರ್ಷನು, ಅಂದರೆ ಆಂಜೆಲಾ ಕ್ಯಾರೆಕ್ಟರ್ ಏನಿತ್ತು ಅದನ್ನೇ ವೈಟ್ ಟೈಗರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ಕ್ರಿಸ್ಟಿನ್ ರಿಟರ್ ಅವರು ಮತ್ತೆ ರಿಟರ್ನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಜೆಸಿಕಾ ಜಾನ್ಸ್ ಕ್ಯಾರೆಕ್ಟರ್ನಲ್ಲಿ. ಆ ರೂಮರ್ಸ್ ಕೂಡ ಓಡಾಡ್ತಾ ಇದೆ. ನೋಡೋಣ, ಅವರು ಬಂದರೆ ಚೆನ್ನಾಗಿರುತ್ತೆ. ಎಂಟರ್ ಡಿಫೆಂಡರ್ ಟೀಮನ್ನೇ ಕರ್ಕೊಂಬನ್ನಿ, ಇವರು ಬೇಜಾರಿಲ್ಲ, ಸ್ಟೋರಿ ಚೆನ್ನಾಗಿರ್ಬೇಕಷ್ಟೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ಕಡೆಯಿಂದ ಇದು ಕೂಡ ಒಂದು ರೂಮರ್ಸೇ. ಏನಪ್ಪ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಗ್ವೆನ್ ಸ್ಟೇಸಿ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಕ್ಯಾರೆಕ್ಟರ್ನ ಸ್ಯಾಡಿ ಸಿಂಕ್ ಅವರು ಪ್ಲೇ ಮಾಡ್ತಾರೆ ಅಂತಂತೆಲ್ಲ ನ್ಯೂಸ್ ಆಗಿತ್ತು. ಸೇಮ್ ಅದೇ ರೀತಿ ಪನಿಷರ್ ಕೂಡ ಬರ್ತಾನೆ ಅಂತಂತೆಲ್ಲ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಬಂದರೆ ಚೆನ್ನಾಗೇ ಇರುತ್ತೆ. ಹಂಗೇನಾರು ಆದರೆ ಈ ಸ್ಟೋರಿ ಪಕ್ಕಾ ಗ್ರೌಂಡೆಡ್ ಆಗಿರುತ್ತೆ ಅಂತಂತಾನೆ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತಂತೇಳಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಐರನ್ ಆರ್ಟ್ ಸೀರೀಸ್ ಕಡೆಯಿಂದ ಇನ್ನೊಂದು ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಅದನ್ನ ನೋಡಿ ವಾಟ್ ಈಸ್ ದಿಸ್ ಬುಲ್ಶಿಟ್ ಅಂತ ಅನ್ನಿಸ್ಬಿಡ್ತು. ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಅನ್ಕೊಂಡಿದ್ವಿ ಇದು ಟೆಕ್ನಾಲಜಿ ವರ್ಸಸ್ ಮ್ಯಾಜಿಕ್ ಅನ್ನೋ ರೀತಿ ಕಾನ್ಸೆಪ್ಟ್ ಆಗಿರುತ್ತೆ ಅಂತಂತೇಳಿ. ಆದರೆ ರೀರಿ ವಿಲಿಯಮ್ಸ್ ಟೆಕ್ನಾಲಜಿ ಒಳಗಡೆ ಮ್ಯಾಜಿಕ್ ಸೇರಿಸ್ತಾ ಇದ್ದಾಳೆ. ಅಂದ್ರೆ ಒಂದ್ ರೀತಿ ನಮ್ಮ ಡಾಕ್ಟರ್ ಡೂಮ್ ತರ. ಇದು ಬರೀ ಈ ಸೀರೀಸ್ಗೆ ಮಾತ್ರ ಸೀಮಿತ ಆಗಿದ್ರೆ ಚಂದ. ಏನಾದರೂ ಇದನ್ನ ಕಂಟಿನ್ಯೂ ಮಾಡಿ ಡೂಮ್ಸ್ ಡೇ ಸಿನಿಮಾದಲ್ಲಿ ರೀರಿ ವಿಲಿಯಮನ್ನ ಡಾಕ್ಟರ್ ಡೂಮ್ ಮುಂದೆ ತಗೊಂಡೋಗ್ಬಿಟ್ಟು ನಿಲ್ಸ್ಬಿಟ್ರೆ ಆ ಕರ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ. ಏನು ಮಾಡೋದು, ಇವ್ರಿಗೆ ಬೈಯಂಗೂ ಇಲ್ಲ. ಯಾಕಂತಂತೇಳಿದ್ರೆ ಟ್ರೈಲರ್ನ ಶುರು ಮಾಡ್ತಿದ್ದಂಗೆನೆ ಪಾಪ ಪುಣ್ಯಾತ್ಮ ರೈನ್ ಕೂಗ್ಲರ್ ಹೆಸರನ್ನ ಫಸ್ಟ್ ತಂದ್ಬಿಡ್ತಾರೆ. ನೋಡಿ, ಇವರೇ ಈ ಪ್ರಾಜೆಕ್ಟ್ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಂತ. ಹಂಗಾಗಿ ಅವರೊಬ್ಬರನ್ನ ನಂಬ್ಕೊಂಬಿಟ್ಟು ಈ ಸೀರೀಸನ್ನು ನೋಡ್ಬೋದು. ಯಾಕಂದರೆ ಅವ್ರು ಕೊಟ್ಟಿರೋಂಥ ಪ್ರಾಡಕ್ಟ್ಗಳು ಹಂಗಿದಾವೆ. ವಕಾಂಡಾ ಫಾರ್ ಎವರ್, ಬ್ಲ್ಯಾಕ್ ಪ್ಯಾಂಥರ್ ಸಿನಿಮಾದಿಂದ ಹಿಡ್ಕೊಂಡು ಕ್ರೀಡು, ಸ್ಪೇಸ್ ಜಾಮು, ಇದೇ ವರ್ಷ ಬಂದಿರುವಂಥ ಸಿನ್ನರ್ಸ್ ತನಕನೂ ಎಲ್ಲವೂ ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾಗಳೇ. ಬಟ್ ಈ ಪ್ರಾಜೆಕ್ಟ್ಗೆ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಾತ್ರ ಅಷ್ಟೇ, ಶೋ ರನ್ನರ್ ಬೇರೆನೇ ಇದ್ದಾರೆ. ನೋಡೋಣ ಈ ಸೀರೀಸ್ನಲ್ಲಿ ಏನು ಮಾಡಿಟ್ಟಿದ್ದಾರೆ ಅಂತ. ಓಕೆ, ನೆಕ್ಸ್ಟ್ ನೋಡೋದಾದರೆ DC ನ್ಯೂಸ್ಗಳು ಒಂದಿಷ್ಟಿದ್ದಾವೆ. ಏನಪ್ಪ ಅಂತಂತೇಳಿದ್ರೆ ಸೂಪರ್ ಮ್ಯಾನ್ ಸಿನಿಮಾ ಏನಿದೆ ಅದನ್ನು ರೇಟಿಂಗ್ ಮಾಡಿದ್ದಾರೆ. ಅದು PG-13 ಆಗಿರುತ್ತೆ. ಅಂದರೆ ಜೇಮ್ಸ್ ಗನ್ ಅವರು ಈ DCUನ ಎಲ್ಲ ಥರ ಕ್ಯಾಟಗರಿನಲ್ಲೂ ಕೂಡ ಫಿಲ್ಮಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಹೀರೋಸ್ಗಳಿಗೆ PG-13 ಸಿನಿಮಾಗಳು, ವಿಲನ್ನು ಅಥವಾ ಆ್ಯಂಟಿ ಹೀರೋಸ್ಗಳಿಗೆ R-rated ಸೀರೀಸ್ಗಳು, ಸಿನಿಮಾಗಳು. ಎಕ್ಸಾಂಪಲ್ ಪೀಸ್ ಮೇಕರ್, ಕ್ರಿಯೇಚರ್ ಕಮಾಂಡೋಸ್,
ಈ ಥರ. ಓಕೆ, ಇನ್ನು ಈ ಸೂಪರ್ ಮ್ಯಾನ್ ಸಿನಿಮಾದ ವಿಚಾರಕ್ಕೆ ಬಂದರೆ ಈ ಸಿನಿಮಾ 2 ಗಂಟೆ 2 ನಿಮಿಷ ಇರುತ್ತಂತೆ ಇದರದ್ದು ರನ್ ಟೈಮು. ಆ್ಯಂಡ್ ಇದು ಓಪನಿಂಗ್ ವೀಕ್ನಲ್ಲೇ 154 ಮಿಲಿಯನಿಂದ 175 ಮಿಲಿಯನ್ವರೆಗೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡುತ್ತಂತೆ. ಅಂದರೆ ಇದು ಮ್ಯಾನ್ ಆಫ್ ಸ್ಟೀಲ್ ಸಿನಿಮಾಗಿನ್ನೂ ಜಾಸ್ತಿ, ಬಟ್ ಆ ಸಿನಿಮಾಗೂ ಈ ಸಿನಿಮಾಗೂ ಕಂಪೇರ್ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಅವತ್ತಿನ ಟಿಕೆಟ್ ಪ್ರೈಸೇ ಬೇರೆ ಥರ ಇರುತ್ತೆ, ಇವತ್ತಿನ ಟಿಕೆಟ್ ಪ್ರೈಸೇ ಬೇರೆ ರೀತಿ ಇದ್ದಾವೆ. ಟೋಟಲ್ ಆಗಿ ಈ ಸಿನಿಮಾ ಒಂದು 700 ಮಿಲಿಯನ್ ತನಕನೂ ಕೂಡ ಗ್ರಾಸ್ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಂದಾಜು ಮಾಡ್ತಾ ಇದ್ದಾರೆ. ಮಾಡಿದ್ರು ಮಾಡ್ಬೋದು, ಸೂಪರ್ ಮ್ಯಾನ್ ಕ್ಯಾರೆಕ್ಟರ್ಗಿರುವಂಥ ಲೆಗಸಿ ಆ ಥರ ಇದೆ. ಲಾಸ್ಟ್ ಟೈಮ್ ಮ್ಯಾನ್ ಆಫ್ ಸ್ಟೀಲ್ ಸಿನಿಮಾ ಬಂದಾಗ್ಲೇ 670 ಮಿಲಿಯನನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು. ಓಕೆ, ಇನ್ನು ನೆಕ್ಸ್ಟ್ ನೋಡೋದಂದ್ರೆ ಮುಂದಿನ ವರ್ಷ ಬರ್ತಾ ಇರುವಂಥ ಸೂಪರ್ ಗರ್ಲ್ ವುಮೆನ್ ಆಫ್ ಟುಮಾರೋ ಈ ಸಿನಿಮಾಗೆ ಡೂಮ್ಸ್ಡೇ ಸಿನಿಮಾ ಪೋಸ್ಟ್ಪೋನ್ ಆಗಿರೋದ್ರಿಂದ ಸ್ವಲ್ಪ ಬೆನಿಫಿಟ್ ಆಗ್ತಾ ಇದೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ನನಗೆ ನಂಗೆ ಅನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಸಿನಿಮಾಗೂ ಈ ಸಿನಿಮಾಗೂ ರಿಲೀಸ್ ಡೇಟ್ಗೆ ಏನಿಲ್ಲ ಅಂತಂತಂದ್ರೂ 1.5 ತಿಂಗಳು ಗ್ಯಾಪ್ ಇತ್ತು. ಅದು ಅಲ್ಲದೆ ಇವತ್ತಿನ ಕಾಲದಲ್ಲಿ 1.5 ತಿಂಗಳುಗಟ್ಟಲೆ ಅದು ಯಾವ ಸಿನಿಮಾ ಥಿಯೇಟ್ರಲ್ಲಿ ಸದ್ದು ಮಾಡೋಕ್ಕಾಗತ್ತೆ. ಒಂದು ವೇಳೆ ಥಿಯೇಟ್ರ್ಗಳಲ್ಲಿ ಆ ಸಿನಿಮಾ ಉಳಿದ್ಬಿಡ್ಬೋದು, ಬಟ್ ಓಪನಿಂಗ್ಸ್ನಲ್ಲಿ ಇದ್ದಷ್ಟು ಕ್ರೌಡು ಇರಲ್ಲ. ಇದೊಂಥರ ಹೇಳಕ್ಕೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ಜಗಳ ಮಾಡಿದಾಗ ಹೇಳ್ತಿರ್ತಾರಲ್ಲ, ನೀನು ಅಡ್ಡ ಬಂದಿದ್ದಕ್ಕೆ ನಾನು ಸುಮ್ಮನಿದ್ದು ಇಲ್ಲದೆ ಹೋದ್ರೆ ಬಿಡ್ತಿರ್ಲಿಲ್ಲ ಅವನನ್ನ ಅಂತಂತೇಳಿ. ಆ ಥರ ಆಗೋಗುತ್ತಷ್ಟೇ. ಡೂಮ್ಸ್ಡೇ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಮಾತಾಡೋದಕ್ಕೇನೋ ಒಂದು ರೀಸನ್ ಬೇಕು, ಮಾತಾಡ್ತಿದ್ದಾರೆ ನಾನಾ ಥರಕ್ಕೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬ್ಲ್ಯಾಕ್ ಆಡಮ್ ಸಿನಿಮಾ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ಏನು ಸೂಪರ್ ಮ್ಯಾನ್ ಮತ್ತೆ ಬ್ಲ್ಯಾಕ್ ಆಡಮ್ ಮೀಟ್ ಆಗ್ತಾರಲ್ಲ, ಆ ಪೋಸ್ಟ್ ಕ್ರೆಡಿಟ್ ಸೀನನ್ನು ಮಾಡಿದ್ದಕ್ಕೂ ಕೂಡ ಸ್ಟ್ರಾಂಗ್ ರೀಸನ್ ಇತ್ತು. ಏನಪ್ಪ ಅಂತ ಹೇಳಿದ್ರೆ ಅವರು ಮ್ಯಾನ್ ಆಫ್ ಸ್ಟೀಲ್ 2 ಸಿನಿಮಾನ ಕನ್ಫರ್ಮ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಮತ್ತೆ ಅದು ಕ್ಯಾನ್ಸಲ್ ಆಯಿತು, ಅದೆಲ್ಲ ಗೊತ್ತಿರೋ ವಿಚಾರನೆ. ಬಟ್ ಆ ಸಿನಿಮಾನ ಡೈರೆಕ್ಟ್ ಮಾಡೋದಕ್ಕೋಸ್ಕರ ಮೈಕಲ್ ಬಿ ಅವ್ರನ್ನ ಅಪ್ರೋಚ್ ಮಾಡಿದ್ರಂತೆ. ಅಂದರೆ ಅದೇ ಟ್ರಾನ್ಸ್ಫಾರ್ಮರ್ಸ್ ಸೀರೀಸ್ನ ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ ನೋಡಿ ಅವ್ರನ್ನ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ವಾರ್ನರ್ ಬ್ರದರ್ಸ್ ಅವ್ರ ಜೊತೆ ಸ್ನೈಡರ್ ಅವ್ರಿಗೆ ಸ್ವಲ್ಪ ಕಿರಿಕಾಗೋಗ್ಬಿಟ್ಟಿತ್ತು, ಅದು ಜಸ್ಟಿಸ್ ಲೀಗ್ ಸಿನಿಮಾದ ಮೂಲಕ. ಹಂಗಾಗಿ ಅಂದರೆ ಅದು ಆ್ಯಕ್ಚುಲಿ ವಾರ್ನರ್ ಬ್ರದರ್ಸ್ ಅನ್ನೋದಕ್ಕಿಂತ ಡೇವಿಡ್ ಜಸ್ಲಾವ್ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆ ಮನುಷ್ಯನೂ ಅಷ್ಟೇ ಕಿರಿಕ್ ಪಾರ್ಟಿ. ಅವ್ರ ಪೋಸ್ಟಿಗೆ ಅವರು ಸಿಕ್ಕಾಪಟ್ಟೆ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ನ್ಯೂಸ್ ಆಗ್ತಾ ಇದೆ. ಅಂದರೆ ವರ್ಷಕ್ಕೆ 54 ಮಿಲಿಯನ್ ತಗೊಳ್ತಾರಂತೆ. ಗುರು ಸುಂದರ್ ಪಿಚೈ ಅಷ್ಟು ತಗೊಳ್ಳಲ್ಲ ಗುರು. 2 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ಇರೋಂಥ ಕಂಪ್ನಿ ಮಾಡಿದ್ದಾರೆ ಗೂಗಲ್ನ. ಈ ಅಪ್ಪೊಂದು ಬರೀ 25 ಬಿಲಿಯನ್ನ ದಾಟ್ಸಕ್ಕಾಗ್ತಿಲ್ಲ ವಾರ್ನರ್ ಬ್ರೋಸ್ ಆ್ಯಂಡ್ ಡಿಸ್ಕವರೀಸ್ನ. ಎಲ್ಲಿಂದೆಲ್ಲಿಗೆ ವ್ಯತ್ಯಾಸ ನೋಡಿ. ಅದಕ್ಕೆ ಇವ್ರನ್ನ ಕಿರಿಕ್ ಪಾರ್ಟಿ ಅಂತ ಹೇಳ್ಬಿಟ್ಟು ಹೇಳಿದ್ದು. ಏನೋ DC ನವರು ಸಪ್ರೇಟಾಗಿ ಒಂದು ಪ್ರೊಡಕ್ಷನ್ ಕಂಪ್ನಿ ಮಾಡ್ಕೊಂಬಿಟ್ಟು ಏನೋ ಪ್ರಯತ್ನ ಪಡ್ತಿದ್ದಾರೆ, ನೋಡೋಣ ಏನಾಗುತ್ತೆ ಅಂತಂತೇಳಿ. ಇನ್ನು ಫೈನಲ್ ಆಗಿ ವಂಡರ್ ವುಮೆನ್ ಸಿನಿಮಾನು ಕೂಡ ಡೆವಲಪ್ಮೆಂಟ್ ಸ್ಟೇಜ್ನಲ್ಲಿ ಇದೆಯಂತೆ. ಅಂದರೆ DC ಬರ್ತಾ ಇರುವಂಥ ಪ್ಯಾರಡೈಸ್ ಲಾಸ್ಟ್ ಸೀರೀಸನ್ನು ಬಿಟ್ಟಾಕಿ ಸಪ್ರೇಟಾಗಿ ಒಂದು ಲೈವ್ ಆ್ಯಕ್ಷನ್ ಸಿನಿಮಾನೇ ಮಾಡ್ತಿದ್ದಾರೆ. ಬಟ್ ಅದಕ್ಕೂ ಈ DCಗೂ ಸಂಬಂಧ ಇರುತ್ತಾ ಇಲ್ವಾ, ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು. ಆದರೆ ಈ ಸಿನಿಮಾದಲ್ಲಿ ವಂಡರ್ ವುಮೆನ್ ಆಗಿ ಮತ್ತೆ ಗಾಲ್ ಗ್ಯಾಡೆಟ್ ಅವರೇ ಬರ್ತಾರಾ, ಅಥವಾ ಹೊಸ DCಗೆ ಏನಾದರೂ ಹೊಸ ವಂಡರ್ ವುಮೆನನ್ನು ಕರ್ಕೊಂಬರೋ ಪ್ಲ್ಯಾನ್ ಏನಾದರೂ ಇದೆಯಾ, ಏನು ಮಾಡ್ತಾರೋ ಬಂದಾಗ ನೋಡ್ಕೊಳ್ಳೋಣ ಬಿಡಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಹೇಳ್ಬೇಕಾಗಿರುವಂಥ ಅಪ್ಡೇಟ್ಸ್ಗಳಾಗಿದ್ವು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ ಕಡೆಯಿಂದ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಸೂಪರ್ ಮ್ಯಾನ್ ಸಿನಿಮಾ ಬರೋಷ್ಟರೊಳಗಡೆ ಕ್ರಿಸ್ಟೋಫರ್ ರೀವ್ ಅವರ ಹಳೆ ಸೂಪರ್ ಮ್ಯಾನ್ ಸಿನಿಮಾಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀನಿ. ಅಂದರೆ ಇದನ್ನೇನೋ ರೀಕ್ಯಾಪ್ ವಿಡಿಯೋ ಅಂತಂತ ಅಲ್ಲ, ಇದು ಕ್ರಿಸ್ಟೋಫರ್ ರೀವ್ ಅವ್ರಿಗೆ ನಾವು ಮಾಡ್ತಾ ಇರೋಂಥ ಟ್ರಿಬ್ಯೂಟು. ಆ್ಯಂಡ್ ಅವರ ಥೀಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಈಗ ಜೇಮ್ಸ್ ಗನ್ ಅವರು ಈ ಸಿನಿಮಾನ ಕೂಡ ಮಾಡ್ತಾ ಇರೋದ್ರಿಂದ ಕ್ರಿಸ್ಟೋಫರ್ ರೀವ್ ಅವರ ಲೆಗಸಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮೂಲಕ ನಿಮಗೆ ಗೊತ್ತಾಗುತ್ತೆ. ಆದರೆ ಖಂಡಿತ ಆ ಸಿನಿಮಾಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ಅವೆಲ್ಲ ಕ್ರಿಂಜ್ ಅಂತ ಅನಿಸ್ಬಿಡುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡೋ ಸ್ಟೋರಿನ ಕೇಳ್ಬಿಟ್ಟು ಎಂಜಾಯ್ ಮಾಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಆ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತಾ ಹೋಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.